ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರ ಮಾಮೂಲಿ ದಿನ ಯಥಾ ಪ್ರಕಾರ ಹೇಗೆ ಶುರು ಆಗುತ್ತೋ ಅದೇ ಥರನೇ ಇವತ್ತು ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ಸರ್ಪುನ್ ಪುಡಿ ಹಾಕಿ ಮನೆಯೆಲ್ಲ ಒರೆಸ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇಡೀ ಮನೆಯೆಲ್ಲ ಒರೆಸ್ಕೊಂಡಾದಮೇಲೆ ದೋಸೆಗೆ ಎಲ್ಲ ರುಬ್ಬಿಟ್ಟಿದ್ದೇನೆ ನೆನೆ. ಅದಕ್ಕೆ ಒಂದು ಗ್ರೇವಿ ರೆಡಿ ಮಾಡಬೇಕು. ಆಲೂಗೆಡ್ಡೆ ಪಲ್ಯ ಬೇಕು ಅಂದ ಮಗ. ಬೇಡ ಮಗನೇ, ಎಲ್ಲ ತರಕಾರಿ ಹಾಕಿ ಗೊಜ್ಜು ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಆಲೂಗೆಡ್ಡೆನ ಬೇಯಿಸ್ಕೊಂಡು ಸ್ವಲ್ಪ ಹಸಿ ಬಟಾಣಿ ಹಾಕಿ ಸ್ವಲ್ಪ ತರಕಾರಿಗಳು ಮನೇಲಿ ಏನಿತ್ತು ಆ ತರಕಾರಿನ ಹಾಕಿ ಗ್ರೇವಿ ಮಾಡ್ತಾಯಿದ್ದೀನಿ. ಇಲ್ಲಿ ರುಬ್ತಾ ಇಲ್ಲ ಏನೂ. ಚಕ್ಕೆ ಲವಂಗ ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿ ಅದನ್ನು ಸಹ ಪೇಸ್ಟ್ ಮಾಡಿಟ್ಕೊಂಡು ಮಾಮೂಲಿ ಏನು ಖಾರದ ಪುಡಿ, ಧನ್ಯದ ಪುಡಿ ಎಲ್ಲನೂ ಹಾಕಿ ಮಾಡ್ತಾ ಇರೋದು. ಸಿಂಪಲ್ ರೆಸಿಪಿ, ಈಸಿ ರೆಸಿಪಿ, ಬೇಗನೆ ಆಗುತ್ತೆ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವತ್ತು ಭಾನುವಾರ ಆದ್ದರಿಂದ ಮಾಮೂಲಿ ಸ್ವಲ್ಪ ಒಂದು ಅರ್ಧ ಗಂಟೆ ಮಾಮೂಲಿ ಎದ್ದೇಳೋದು, ಸ್ವಲ್ಪ ಅರ್ಧ ಗಂಟೆ 1 ಅವರ್ ಲೇಟಾಗಿ ಎದ್ದರೂ ಆಗುತ್ತೆ. ಎದ್ದೇಳಿದ್ರು ಮಾಮೂಲಿ ಟೈಮಿಗೆ ಎದ್ರೂ ಸಹ ಬೇಗ ಕೆಲಸಗಳಾಗುತ್ತೆ ಅಂತಲೇ ಅನ್ಬೋದು. ನೋಡೋಣ, ಇವತ್ತು ದೇವಿರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ಹೋದರೆ ಖಂಡಿತ ವಿಡಿಯೋ ಮಾಡ್ಕೊಳ್ತೀನಿ. ಯಾಕೆ ತುಂಬ ಮಳೆ ಇರೋದ್ರಿಂದ ಸ್ವಲ್ಪ ಹೋಗೋದು ಕಷ್ಟ. ಇತ್ತೀಚೆಗೆ ಸ್ವಲ್ಪ ಬಸ್ಗಳು ಸಹ ಕಡಿಮೆ ಆಗಿದೆ. ದೇವಸ್ಥಾನದ ಬಾಗಿಲಲ್ಲಿ ಬಸ್ಗಳು ನಿಲ್ತಾಯಿತ್ತು. ಇವಾಗ ಫ್ರೀ ಬಸ್ ಆದಾಗಲಿಂದ ಸ್ವಲ್ಪ ಬಸ್ಸುಗಳು ಕಡಿಮೆ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗೋದಿಲ್ಲ. ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಳೇಬೇಕಲ್ವ. ಜೀವನ ಅಂದರೆ ಅದೇ ಅಲ್ವಾ. ಅಂದಾಗೆ ಸ್ನೇಹಿತರೆ, ಇವತ್ತು ಎಲ್ಲರೂ ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಡೀ ಮನೆಯೆಲ್ಲನೂ ಸ್ವಚ್ಛ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀರಾ ಪ್ರತಿಯೊಬ್ಬರೂ. ಅವ್ರಿಗೊಂದು ಕಿವಿ ಮಾತು. ಕೆಲವರಲ್ಲಿ ಒಂದು ಏನಿರುತ್ತೆ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ, ಇರೊಬ್ಬರು ಸಾಮಾನೆಲ್ಲ ತೆಗೆದು ತೊಳೆದು ಮನೆಯೆಲ್ಲ ಸುಣ್ಣ ಹೊಡಿತೀರಾ, ಪೇಂಟಿಂಗ್ ಮಾಡೋರು ಮಾಡ್ತೀರಾ ಕೆಲವರು. ಇಲ್ಲಾಂದರೆ ಹಾಗೆ ಇರೋದ್ರಲ್ಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ಬರೆ ಪಾತ್ರೆಗಳು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತೀರಾ. ರೆಡಿ ಮಾಡ್ಕೊಂಡಾದಮೇಲೆ ಕೆಲವರಲ್ಲಿ ಇರುತ್ತೆ ಅಂತಂದರೆ ಈ ಹಳೆಯ ಬಟ್ಟೆಗಳು ಹರಿದೋಗಿರೋ ಮುರಿದೋಗಿರೋ ಅಂಥವನ್ನ ಇಟ್ಕೊಳ್ಳೋ ಜಾಸ್ತಿ. ಇದು ನಮ್ಮಮ್ಮಂದು, ಇದು ನಮ್ಮಪ್ಪಂದು, ಇದು ನನ್ನ ತಮ್ಮಂದು ಅಂದ್ಕೊಂಡು ಸ್ವಲ್ಪ ಹಳೆ ಬಟ್ಟೆಗಳನ್ನು, ಹರಿದೋಗಿರೋ ಬಟ್ಟೆಗಳನ್ನು ಇಟ್ಕೊಳ್ಳೋ ಜಾಸ್ತಿ. ಹೊಸ ಬಟ್ಟೆ ಕೊಂಡ್ಕೊಬೋದು, ಹಳೆ ಬಟ್ಟೆ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇಟ್ಕೊಳ್ತಾರೆ. ಖಂಡಿತ ಈ ಕೆಲವೊಂದು ತಪ್ಪುಗಳನ್ನ ಮಾಡಬೇಡಿ. ಯಾಕೆಂದರೆ ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದೆ. ಇದನ್ನೆಲ್ಲ ಸ್ವಲ್ಪ ನೀವು ನಾನು ಹೇಳಿರೋ ಅಂಥ ಕೆಲವೊಂದು ವಸ್ತುಗಳನ್ನು ಹೊರಗಡೆ ಹಾಕೋದ್ರಿಂದ ನಿಮಗೂ ಸಹ ಒಳ್ಳೆಯದು, ಮನೆಗೂ ಸಹ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಧೂಳು ದುಂಬು ಹೊಡಿಬೇಕಾದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಮಂಗಳವಾರ ಶುಕ್ರವಾರ ಹೊಡೆಯೋದು ಬೇಡ. ಒಂದು ಒಳ್ಳೆಯ ದಿನದಲ್ಲಿ ನೀಟಾಗಿ ಕೆಲಸವನ್ನು ಶುರು ಮಾಡ್ಕೊಳ್ಳಿ. ಯಾಕೆಂದರೆ ಸಾಮಾನ್ಯವಾಗಿ ಧೂಳೆಲ್ಲ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಮಂಗಳವಾರ ಶುಕ್ರವಾರ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಳೆ ಬಟ್ಟೆಗಳನ್ನೆಲ್ಲ ಹೊರಗಡೆ ಹಾಕಿದ್ರೆ ಅಥವಾ ಯಾರಿಗಾರು ಕೊಡೋರು ಏನಾದ್ರು ಇದ್ದರೆ ಖಂಡಿತ ಕೊಡಿ. ಅವ್ರಿಗೂ ಅಷ್ಟೇ, ಕೊಡೋರ್ಗು ಮಂಗಳವಾರ ಶುಕ್ರವಾರ ಎಲ್ಲ ಕೊಡೋದಕ್ಕೆ ಹೋಗಬೇಡಿ. ಮನೆಯಿಂದ ಕೊಡಬೇಕಾದ್ರೆ ಒಳ್ಳೇದು ಮಾಡಿದ್ಯಾ, ನಿನ್ನಿಂದ ನನಗೆಲ್ಲ ಉಪಕಾರ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ಕೊಡಿ. ಇಲ್ಲ ಅಂತಂದರೆ ನೀವು ಪ್ರತಿಯೊಂದು ವಸ್ತುಗೂ ಮಾತಾಡುತ್ತೆ ಅಂತ ತುಂಬ ಸಲ ನಾನು ಹೇಳಿದ್ದೀನಿ, ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ನಮ್ಮ ಪ್ರಕೃತಿ ನಮ್ಮ ಜೊತೆ ಮಾತಾಡುತ್ತೆ, ಪ್ರತಿಯೊಂದು ವಸ್ತುನೂ ಸಹ ನಮ್ಮ ಜೊತೆ ಮಾತಾಡುತ್ತೆ ಅಂತ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ನಾನು ಹೇಳ್ತಾನೆ ಇರ್ತೀನಿ, ನಮ್ಮ ಪ್ರಕೃತಿ ನಮ್ಗೆ ಮಾತಾಡುತ್ತೆ, ನಮಗೆ ಗೊತ್ತಾಗೋದಿಲ್ಲ. ನಾವು ಹಾಕೋ ಚಪ್ಪಲಿಯಿಂದ ಹಿಡಿದು ಪ್ರತಿಯೊಂದೂ, ನಾವು ಏನು ಓಡಾಡೋ ದಾರಿನಲ್ಲೂ ಸಹ ಕಲ್ಲು ಮುಳ್ಳು ಮಣ್ಣು ಎಲ್ಲ ಸಹ ಮಾತಾಡುತ್ತೆ ಅಂತಲೇ ಹೇಳ್ತಾ ಇರ್ತೀನಿ. ಇದಕ್ಕೂ ಹಾಗೆ ಹೇಳೋದು. ಹಳೆ ಬಟ್ಟೆನ ಕೊಡಬೇಕಾದ್ರೆ ಥ್ಯಾಂಕ್ ಯು ಹೇಳಿ ಕೊಟ್ಬಿಟ್ಟು ಥ್ಯಾಂಕ್ಸ್, ಮುಂದಕ್ಕೆ ಹೊಸ ಬಟ್ಟೆಗಳನ್ನು ಬರೋ ಹಾಗೆ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ನನ್ನ ಮಾನ ಮರ್ಯಾದೆ ಮುಚ್ಚಿದ್ದಕ್ಕೆ ಥ್ಯಾಂಕ್ ಯು, ನನ್ನ ಖುಷಿ ಮತ್ತು ದುಃಖದ ಕ್ಷಣಗಳಲ್ಲಿ ನನ್ನ ಜೊತೆಯಲ್ಲಿ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಖಂಡಿತ ಕೊಡಿ. ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಹಳೆ ವಸ್ತುನ ಬಿಸಾಕೋಕ್ಕೂ ಮುಂಚೆ ಪ್ರತಿಯೊಂದು ವಸ್ತುಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ಕೊಟ್ಟರೆ ಏನೋ ಒಂಥರ ಸಮಾಧಾನ. ಆಗಲೇ ಹೇಳಿದ್ನಲ್ವ, ನಿರ್ಜೀವ ವಸ್ತು ಅಂತ ಕಂಡ್ರೂ ಅದಕ್ಕೂ ಒಂದು ಜೀವ ಇರುತ್ತೆ ಅನ್ನೋದನ್ನು ತಿಳ್ಕೊಂಬಿಡಿ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಹಳೆ ಬಟ್ಟೆನೆಲ್ಲ ತೆಗೆದು ಹಾಕಿದ್ಮೇಲೆ ಹಳೆ ಪಾತ್ರೆಗಳು, ಬಳಸದೇ ಇರೋ ಪಾತ್ರೆಗಳು ಅಂದರೆ ಎಲ್ಲ ತೂತಾಗಿರುತ್ತೆ, ಇಟ್ಕೊಂಡಿರ್ತೀರ ಅಥವಾ ಕೊಟ್ಬಿಡ್ಬೇಕು ಯಾರಿಗಾದ್ರೂ ತೂಕಕ್ಕೆ ಹಾಕಬೇಕು ಅಂತ ಇಟ್ಕೊಂಡಿರ್ತೀರ. ದಯವಿಟ್ಟು ಅದನ್ನು ಬೇಗನೆ ತೂಕಕ್ಕೆ ಹಾಕಿ ಮನೆಗಳಲ್ಲಿ ಇಡೋದಕ್ಕೆ ಹೋಗಬೇಡಿ. ಕೆಲವೊಂದು ಕುಬೇರ ಮೂಲೆಗಳಲ್ಲಿ, ಇಂತಿಂಥ ಮೂಲೆಗಳಲ್ಲಿ ಏನಾದ್ರೂ ಆ ಥರ ಹಳೆ ಸಾಮಾನು, ಹಳೆ ಗಂಟು ಮೂಟೆಗಳನ್ನು ಏನಾದರೂ ಇಟ್ಟರೆ ಮನೆಗೆ ದರಿದ್ರ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸೌದೋಗಿರೋ ಫುಲ್ಲು ಮೊಂಡಾಗಿರುತ್ತೆ ನೋಡಿ ಪೊರಕೆ, ಅದನ್ನು
ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ. ಬಿಸಾಕ್ಬಿಟ್ಟು ಹೊಸ ಪೊರಕೆ ತಂದಿಡಿ. ಪೊರಕೆ ತರಬೇಕಾದ್ರೆ ಜೋಡಿ ಪೊರಕೆನೇ ತರಬೇಕು, ಒಂಟಿ ಪೊರಕೆ ತರಬಾರ್ದು. ಮೊರ ತರಬೇಕಾದ್ರೂ ಅಷ್ಟೇ ಜೋಡಿ ಮೊರ ತರಬೇಕು, ಒಂಟಿ ಮೊರ ತರಬಾರ್ದು. ತುಂಬಾ ಒಳ್ಳೆಯದು. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮೊರ ತಗೊಂಬಂದರೆ ತುಂಬ ತುಂಬ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ಹಾಗೆಯೇ ಆಗಲೇ ಚಪ್ಪಲಿಗಳನ್ನು ಸಹ ಅಷ್ಟೇ, ಕಿತ್ತೋಗಿರೋ ಚಪ್ಪಲಿಗಳು, ಬಳಸದೇ ಇರೋ ಚಪ್ಪಲಿಗಳು, ಬೇಡ ಅನ್ನೋ ಚಪ್ಪಲಿಗಳನ್ನು ಆಚೆ ಬಿಸಾಕಿ. ಹಾಗೆ ನ್ಯೂಸ್ ಪೇಪರ್ಗಳನ್ನ ರಾಶಿ ರಾಶಿ ಇಟ್ಕೊಂಡಿರ್ತೀರ, ಒಂದು 25 kg 30 kg 50 kg ಬೇಕು 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 ಅಂತ ಇಟ್ಕೊಂಡಿರ್ತೀರ. ಆ ಥರ ಎಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಮಕ್ಕಳು ದೊಡ್ಡವರಾಗಿದ್ದರೂ ಸಹ ಅವ್ರ ನೋಟ್ಸ್ ಬುಕ್ಗಳು, ಅವರು ಓದಿರೋ ಅಂತಹ ಪುಸ್ತಕಗಳೆಲ್ಲನೂ ಇಟ್ಕೊಂಡಿರ್ತೀರ. ಬೇಕಾಗಿರತಕ್ಕಂತಹ ತುಂಬ ಒಳ್ಳೆ ಮೆಮೊರಿ ಇರೋ ಅಂಥ ಬುಕ್ಕನ್ನು ಇಟ್ಕೊಂಡು ಬೇಡದೇ ಇರೋದನ್ನೆಲ್ಲ ಖಂಡಿತ ಕೊಡಿ. ಆದರೆ ಇದನ್ನು ಸಹ ಮನೆಯೂ ಕ್ಲೀನ್ ಆಗುತ್ತೆ, ಮನಸ್ಸು ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಜೇಡರ ಬಲೆಯನ್ನು ತೆಗಿಬೇಕಾದ್ರೆ ಕೆಲವರು ಹೇಳ್ತಾರೆ ಪ್ಲಾಸ್ಟಿಕ್ ಒಂದು ಇದರಲ್ಲಿ ತೆಗಿಬಾರ್ದು, ಅದನ್ನು ಈಚಲದ್ರಲ್ಲೇ ತೆಗಿಬೇಕು ಅಂತ ಹೇಳ್ತಾರಲ್ವ. ಮೊದಲು ನೀವು ಜೇಡರ ಬಲೆನ ತೆಗಿಬೇಕಾದ್ರೆ ಕುಬೇರ ಮೂಲೆಯಿಂದ ತೆಗೆಯೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಯಾಕೆಂದರೆ ಕುಬೇರ ಮೂಲೆಯಲ್ಲಿ ಅಪರೂಪದಲ್ಲಿ ಅಪರೂಪ ಜೇಡರ ಬಲೆ ಕಟ್ಟೋದು. ಆ ಮೂಲೆಯಲ್ಲಿ ಜೇಡರ ಬಲೆ ಕಟ್ಟಿದ್ರೆ ಒಳ್ಳೆಯದು ಅಂತಲೂ ಹೇಳ್ತಾರೆ. ಇನ್ನು ಕೆಲವರು ಆ ಮೂಲೆಯಲ್ಲಿ ಜೇಡ ಬಲೆ ಕಟ್ಟಿದ್ರೆ ಸಾಲ ಸೋಲ ಆಗುತ್ತೆ ಅಂತಾರೆ. ಇನ್ನು ಕೆಲವರು ಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ತಾರೆ. ಇದು ಯಾವ್ದು ಸತ್ಯನೋ ಸುಳ್ಳು ನನಗಂತೂ ಗೊತ್ತಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ಕುಬೇರ ಮೂಲೆಯಲ್ಲಿ ಜೇಡರ ಬಲೆ ಏನಾದರೂ ಇತ್ತು ಅಂದರೆ ಮಂಗಳವಾರ ಶುಕ್ರವಾರ ತೆಗಿಯೋದಕ್ಕೆ ಹೋಗಬೇಡಿ, ಕ್ಲೀನ್ ಮಾಡಬೇಡಿ ಅಂತಲೇ ಹೇಳ್ತಾರೆ. ಹಾಗೆಯೇ ಹೊಸ ಪೊರಕೆಗಳನ್ನು ತಗೊಂಡು ಬನ್ನಿ ಅಂತ ಹೇಳಿದ್ನಲ್ವ. ಹಾಗೆ ನಿಮ್ಮ ಮನೆಯಲ್ಲಿ ಮಂತ್ ಏನಾದರೂ ಮುರಿದೋಗಿತ್ತು, ಸೌಟು ಮುರಿದೋಗಿರೋ ಮೊರ, ಸೌದಿರೋ ಚಪ್ಪಲಿ, ಆಮೇಲೆ ಸೌದಿರೋ ಅಂತಹ ಇದು ಪೊರಕೆಗಳು, ಒಡೆದೋಗಿರೋ ಡಬ್ಬಗಳು, ತಗ್ಗೋಗಿರೋ ಪಾತ್ರೆಗಳು, ಹರಿದಿರೋ ಬಟ್ಟೆಗಳು, ಕಿತ್ತೋಗಿರೋ ಚಪ್ಪಲಿಗಳು, ಇದು ಯಾವುದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಮುಕ್ಕಾಗಿರೋ ದೇವರ ಫೋಟೋಗಳು, ಒಡೆದೋಗಿರೋ ಫೋಟೋಗಳು, ಮುಕ್ಕಾಗಿರೋ ವಿಗ್ರಹಗಳು ಅಥವಾ ತೂತಾಗಿರೋ ಪಾತ್ರೆಗಳು ಅವನ್ಯಾವನ್ನೂ ಇಟ್ಕೊಳಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಗಣೇಶನ ಫೋಟೋ ಮನೆಯಲ್ಲಿ ಒಂದೇ ಒಂದು ಗಣೇಶನ ಫೋಟೋ ಇರಲಿ. 3-4 ಗಣೇಶನ ವಿಗ್ರಹಗಳು ಇಟ್ಕೊಳ್ಳೋದು, ಫೋಟೋಗಳನ್ನು ಇಟ್ಕೊಳ್ಳೋದು, ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿ ಉಪ್ಪಿನ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಒಳ್ಳೆಯದಂತೂ ಆಗೋದಿಲ್ಲ. ರಾಶಿ ಏನಂತ ಹೇಳ್ತಾರೆ, ನಕ್ಷತ್ರ ರಾಶಿಗಳ ಪ್ರಕಾರ ಉಪ್ಪಿನ ದೀಪವನ್ನು ಹಚ್ಚಬೇಕಾಗುತ್ತೆ. ಮನೆಯಲ್ಲಿ ಯಾವುದೇ ಒಂದು ಫೋಟೋ ತರಬೇಕಾದ್ರೆ ಅಥವಾ ಒಂದು ಪೂಜೆ ಎಕ್ಸ್ಟ್ರಾ ಪೂಜೆ ಮಾಡಬೇಕಾದ್ರೆ ಮನೆ ದೇವ್ರ ಪರ್ಮಿಷನ್ನ ತೊಗೊಂಡು ನೀವು ಪೂಜೆ ಮಾಡಬೇಕಾಗತ್ತೆ. ದಯವಿಟ್ಟು ಬೇರೆ ಯಾರದೋ ಮಾತನ್ನು ಕೇಳಿ, ಇನ್ನೆಲ್ಲೋ ಟಿ ವಿಗಳಲ್ಲಿ ಮೊಬೈಲ್ಗಳಲ್ಲಿ ನೋಡಿ ಇನ್ಯಾರೋ ಹೇಳ್ತಾ ಇದ್ದಾರೆ ಟಿ ವಿನಲ್ಲಿ ಅಂತ ಹೇಳಿಕೊಂಡು ದಯವಿಟ್ಟು ಆ ಒಂದು ಪೂಜೆನ ಶುರು ಮಾಡಬೇಡಿ. ಇದರಿಂದ ಉಪ್ಪಿನ ದೀಪ ಅನ್ನೋದು ಅಷ್ಟು ಸುಲಭ ಅಲ್ಲ. ಋಣ ಕೆಲವರಿಗೆ ಸಂಕಷ್ಟಗಳು, ಆರೋಗ್ಯದಲ್ಲಿ ತೊಂದರೆ ಆದರೆ, ಇನ್ನು ಕೆಲವರಿಗೆ ಹಣಕಾಸಿನಲ್ಲಿ ತೊಂದರೆ ಆಗುತ್ತೆ, ಇನ್ನು ಕೆಲವರಿಗೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಕೆಲವರಂತೂ ಮಕ್ಕಳು ಚಿಕ್ಕ ಮಕ್ಕಳು ಏನಾದ್ರು ಇತ್ತು ಅಂತಂದರೆ ನರಳಾಡೋ ಹಾಗಾಗ್ಬಿಡುತ್ತೆ. ದಯವಿಟ್ಟು ಉಪ್ಪಿನ ದೀಪವನ್ನು ಹಚ್ಚಬೇಕಾದ್ರೆ ತುಂಬ ಯೋಚನೆ ಮಾಡಿ ಹಚ್ಚಿ, ಆಯಿತಾ. ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ವ, ಕೆಲವರು ಹಬ್ಬಗಳಿಂದನೇ ಒಂದೊಂದು ಪೂಜೆಗಳನ್ನು ಶುರು ಮಾಡ್ಕೊಳ್ತೀರಲ್ವ. ಈ ಪೂಜೆ ನಾನು ಮಾಡಿದೆ ಕಣೆ, ನೀನು ಸಹ ಮಾಡು, ನಿನಗೂ ಒಳ್ಳೆಯದಾಗುತ್ತೆ ಅಂತ ಸ್ನೇಹಿತರು ಹೇಳ್ತಾರೆ. ಟಿ ವಿಗಳಲ್ಲಿ ಸುಮಾರು ಜ್ಯೋತಿಷ್ಯ ಕಾರ್ಯಕ್ರಮಗಳು ಬರುತ್ತೆ. ಅವರೆಲ್ಲ ಹೇಳ್ತಾ ಇರ್ತಾರೆ ಇಂಥ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ, ಇಂಥ ಪೂಜೆ ಮಾಡಿ ಅಂತೆಲ್ಲ ಹೇಳ್ತಾರೆ. ದಯವಿಟ್ಟು ನೀವು ಯಾವುದೇ ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನೆ ಹಿರೀಕರನ್ನು ಕೇಳ್ಕೊಂಡು ಮಾಡಿ. ತಪ್ಪಿನೂ ನೀವು ನಿಮ್ಮ ಹಿರೀಕರನ್ನ ಕೇಳದೆ, ನಿಮ್ಮ ಮನೆ ದೇವ್ರ ಪರ್ಮಿಷನ್ ಕೇಳದೆ ಯಾವುದೇ ಕಾರಣಕ್ಕೂ ಯಾವ ಪೂಜೆಯನ್ನು ಶುರು ಮಾಡಬೇಡಿ. ಇರೋ ದೇವರನ್ನೇ ನಮ್ಗೆ ಕಾಪಾಡಲಿ ಅಂದ್ಕೊಂಡು ಹೋಗಿ, ಖಂಡಿತ ಒಳ್ಳೆಯದಾಗುತ್ತೆ. ಹೊಸ ಪೂಜೆನ ಮಾಡಿ. ಸಂಕಷ್ಟಕ್ಕೆ ಬಗೆಹರಿದೇ ಇರೋ ಸಂಕಷ್ಟಕ್ಕೆ ಸಿಗಾಕೊಳ್ತು ಅಂದರೆ ನಿಮ್ಮ ಕಷ್ಟಕ್ಕೆ ನೀವೇ ಹೊಣೆಗಾರರಾಗ್ತೀರಾ ಅಂತಲೇ ಹೇಳ್ಬೋದು. ಹಾಗೆ ನೀವೇನಾದರೂ ತಲೆ ಕೂದಲು ಕಟ್ ಮಾಡಿಸ್ಬೇಕು, ಉಗುರು ಕಟ್ ಮಾಡಬೇಕು ಅನ್ನೋದೇ ಆದರೆ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಬೇಡ. ಮುಸ್ಸಂಜೆ ಟೈಮಲ್ಲಂತೂ ಬೇಡವೇ ಬೇಡ. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮುಸ್ಸಂಜೆ ಟೈಮಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಭಾನುವಾರನೋ ಇಲ್ಲ ಹುಟ್ಟಿದ ವಾರ ಮಾಡಿಸ್ಬಾರ್ದು. ನೀವು ಅಷ್ಟೇ ತಲೆಗೆ ನಾವೀಗ ಐಬ್ರೋ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗ್ತೀವಿ, ತಲೆ ಕೂದಲನ್ನೆಲ್ಲ ನಾವು ಶೇಪ್ ಕೊಡಿಸ್ಕೊಂಬರಕ್ಕೆ ಹೋಗ್ತೀವಲ್ವ. ಹುಟ್ಟಿದ ವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಮೆ ಮತ್ತು ಮುಸ್ಸಂಜೆ ಟೈಮಲ್ಲಿ ಖಂಡಿತ ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ, ಮಾಡಿಸ್ಬಾರ್ದು ಅಂತಲೇ ಹೇಳ್ತೀನಿ. ಹಾಗೆ ನಮ್ಮ ತಲೆ ಕೂದಲನ್ನ ಬಾಚಣಿಗೆನಲ್ಲಿ ಬಾಚಿದ ಮೇಲೆ ಅದೇ ಕೂದಲು ಬಾಚಣಿಗೆಲಿರೋ ಕೂದಲನ್ನ ನೀವೇ ತೆಗೆದು ಅದನ್ನು ಡಸ್ಟ್ಬಿನ್ಗೆ ಹಾಕಬೇಕು. ಬೇರೆಯವ್ರ ಕೈಲಿ ತೆಗೆದಾಕ್ಬಿಟ್ಟು ಕೂದಲನ್ನ ಅಂತ ಬಾಚಣಿಗೆ ಕೊಟ್ಬಿಟ್ಟು ಹೋಗೋದು, ಕೂದಲನ್ನ ತೆಗೆದ್ಬಿಟ್ಟು ಗಂಟು ಕಟ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೋಗೋದು, ಆ ತಪ್ಪು ಕೆಲಸವನ್ನು ಮಾಡಬಾರ್ದು.
ಇನ್ನು ಉಗುರನ್ನ ಕಡಿದ್ಬಿಟ್ಟು ಸಿಂಕಲ್ಲಿ ಉಗಿಯೋದು, ಎಲ್ಲಂದರಲ್ಲೇ ಉಗಿಯೋದು, ಅದನ್ನು ಮಾಡಬಾರ್ದು. ಅದು ಸಹ ಮಹಾಲಕ್ಷ್ಮಿಯ ಸ್ವರೂಪ, ದರಿದ್ರ ಬರುತ್ತೆ ಅಂತಲೇ ಹೇಳ್ತೀವಿ. ಇನ್ನು ಕಾಲನ್ನು ತೊಳಿಬೇಕಾದ್ರೆ ಯಾವತ್ತೂ ಫಸ್ಟ್ ಇಂಬಡಿಯಾಗಿ ನೀರು ಹಾಕ್ಬಿಟ್ಟು ಕಾಲನ್ನು ತೊಳ್ಕೊಬೇಕು. ಇಂಬಡಿಗೆ ನೀರು ಹಾಕಿ ನೀಟಾಗಿ ತೊಳ್ಕೊಂಡು ಆದಮೇಲೆ ಎಲ್ಲೇ ಹೊರಗಡೆ ಹೋಗಿ ಬನ್ನಿ, ಯಾರದೇ ಮನೆಯಲ್ಲಿ ಕೈ ಕಾಲು ತೊಳ್ಕೊಂಡು ಒಳಗಡೆ ಹೋಗಬೇಕಾದ್ರೆ ಇಂಬಡಿಗೆ ಫಸ್ಟ್ ನೀರು ಹಾಕಿ ತೊಳೆದ್ಬಿಟ್ಟು, ದೇವಸ್ಥಾನದಲ್ಲಾದರೂ ಅಷ್ಟೇ ಇಂಬಡಿಗೆ ನೀರು ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ಬಾಯಿಗೆ ನೀರನ್ನು ಹಾಕಿ, ಸ್ವಲ್ಪ ಜೋರಾಗಿ ಸೌಂಡ್ ಮಾಡೋದೆಲ್ಲ ಬೇಡ, ಬಾಯಿಗೆ ನೀರು ಹಾಕಿ ಸ್ವಲ್ಪ ಹಾಗೆ ಸೈಡಲ್ಲಿ ಉಗಿದ್ರೆ ಒಳ್ಳೆಯದು ಅಂತಲೇ ಹೇಳ್ತೀನಿ. ಹಾಗೆಯೇ ನಾನು ಆಗಲೇ ಹೇಳಿದ್ನಲ್ಲ, ಕೆಲವರಿಗೆ ತಲೆಯಲ್ಲಿ ಏನಿದ್ದರೆ ಲಕ್ಷ್ಮೀ ಸ್ವರೂಪ, ಇನ್ನು ಕೆಲವರಿಗೆ ದರಿದ್ರ ಬರುತ್ತೆ ಅಂತಲೇ ಹೇಳ್ಬೋದು, ಅನಾರೋಗ್ಯ ಬರುತ್ತೆ ಕೆಲವ್ರಿಗಂತೂ ಏನು ತಲೆಗೆ ಬಂದುಬಿಟ್ರೆ ಕೈಯಲ್ಲಿ ದುಡ್ಡು ಕಾಸು ಎಷ್ಟು ಚೆನ್ನಾಗಿ ಓಡಾಡ್ತಾ ಇರುತ್ತೆ ಗೊತ್ತಾ. ಇದನ್ನು ನಾವು ಎರಡು ವಿಧದಲ್ಲೂ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕೆಲವರಿಗೆ ತುಂಬಾ ಅಂದರೆ ಆರೋಗ್ಯದ ಏನಾದ್ರು ತೊಂದರೆ ಆಯಿತು ಅಂತ ಅಂದರೆ ದಪ್ಪ ದಪ್ಪ ಏನುಗಳು, ನಮ್ಮ ಹಳ್ಳಿ ಕಡೆ ಅದನ್ನು ಯಮದ ಏನು ಅಂತ ಹೇಳ್ತಾರೆ. ಯಾವ್ದಾರ ಸಾವು ನೋವುಗಳು ಕಾಣಿಸ್ಕೋಬೇಕು ಅನ್ನೋದಾದರೆ ಆ ಥರ ಏನುಗಳು ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕನಸಿನಲ್ಲಿ ಪೊಲೀಸ್ನವರು ಆಮೇಲೆ ಸಾಧು ಸಂತರು ಕಾಣಿಸ್ಕೊಂಡ್ರೆ ಏನಾದರೂ ನೋವುಗಳು, ಏನಾದರೂ ಕಣ್ಣೀರು, ಏನಾದರೂ ಖರ್ಚು ವೆಚ್ಚಗಳು, ಏನಾದರೂ ಪೆನಾಲ್ಟಿ ಕಟ್ತೀವಿ ಅಂತಲೇ ಹೇಳ್ಬೋದು. ಆಯ್ತಲ್ಲ. ಕನಸಿನಲ್ಲಿ ಸರ್ಪ ಕಾಣಿಸ್ಕೊಂಡ್ರೆ ತುಂಬಾ ಮಾಟ ಮಂತ್ರ, ಹಂದಿ ಕಾಣಿಸ್ಕೊಂಡ್ರೂ ಮಾಟ ಮಂತ್ರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾವು ಕನಸಲ್ಲಿ ಕಚ್ಚಿದ್ರೆ ತುಂಬಾ ಒಳ್ಳೆಯದು. ಕನಸಿನಲ್ಲಿ ಆ ಕಾಗೆ ಬಂದು ಕುಟ್ಕಿದ್ರೆ ಅಪಶಕುನ ಅಂತಲೇ ಹೇಳ್ಬೋದು. ಏನು ಇವತ್ತು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತೀರಾ? ಹೌದು, ಮಾತಾಡ್ತಾ ಇದ್ದೀನಿ. ಏಕೆಂದರೆ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಆ ವಿಚಾರ ಜೊತೆಗೆ ಇನ್ನೊಂದು ವಿಚಾರ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಿರೋ ಅಷ್ಟನ್ನು, ನಾನು ಪಾಲಿಸೋ ಅಷ್ಟನ್ನು ಮಾತನ್ನು ನಾನು ಹೇಳ್ತಾ ಇರೋದು. ಕೆಲವೊಂದು ಸಲ ಕಾಗೆ ನಮ್ಮ ಮೇಲೆ ಹಾರ್ಕೊಂಡು ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ, ಇದು ನಂಬೋರು ಮಾತ್ರ ಹೇಳ್ತಾ ಇರೋದು, ನಂಬಿಕೆ ಇಲ್ಲದವ್ರಿಗೆಲ್ಲ ಬೇಡ. ಹಾರ್ಕೊಂಡು ಹೋಗ್ತಾ ಇರತ್ತೆ, ಇನ್ನೇನು ನಮ್ಮನ್ನು ಮುಟ್ತಾ ಇದೆ, ಇಲ್ಲ ಕಾಗೆ ಕಕ್ಕ ಮಾಡಿದ್ರು ಅಷ್ಟೇ ಇಕ್ಕೆ ಇಕ್ಕುತ್ತೆ ಅಂತ ಹೇಳ್ತೀವಲ್ಲ, ಅದು ಮಾಡಿದ್ರೆ ಅಕಸ್ಮಾತ್ ನಮ್ಮನ್ನು ಮುಟ್ಕೊಂಡು ಹೋಯ್ತು ಅಂದರೆ ಮನೆಗೆ ಬಂದು, ಯಾರನ್ನೂ ಮಾತಾಡಿಸ್ಬೇಡಿ, ಮನೆಗೆ ಬಂದು ಸ್ನಾನ ಮಾಡಿ ದೇವ್ರ ಮನೆಯಲ್ಲಿ ಎಳ್ಳೆಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ನಿಮ್ಮ ಮನೆಯಲ್ಲಿ ಯಾವುದೇ ಥರ 3 ಎಣ್ಣೆ ಇದ್ದರೆ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಮನೆಯಲ್ಲಿ ನಿಮ್ಮ ಮನೇಲಿ ಚಿಲ್ಕ ಇದ್ದೇ ಇರುತ್ತಲ್ವ, ಅಲ್ಲಿ ಹೋಗಿ ಚಿಲ್ಕನ್ನು ಅಳ್ಳಾಡಿಸ್ಬಿಟ್ಟು ಭಗವಂತನ ಹತ್ರ ಕೈ ಮುಕ್ಕೊಳ್ಳಿ. ಯಾರಾದರೂ ತಿರುಪತಿಗೆ ಬಂದಿರ್ತಾರಲ್ಲ, ನಿಮ್ಮಲ್ಲಿ ಯಾರಾದರೂ ಯಾವಾಗಲಾದರೂ ಹೋಗಿದ್ದು ಬಂದಿರಲಿ, ಈಗಲೇ ಹೋಗ್ಬೇಕಂತಿಲ್ಲ, ತಿರುಪತಿಗೆ ಯಾರು ಹೋಗಿದ್ದು ಬಂದಿರೋರು ಮನೇಲಿದ್ದರೆ ಅವ್ರನ್ನ ಮಾತಾಡಿಸಿ. ನಮ್ಮ ಹಳ್ಳಿ ಕಡೆ ನಾವೇನು ಮಾಡ್ತಿದ್ವಿ ಅಂದರೆ, ಅಲ್ಲಿ ಏನಾದರೂ ಬಿತ್ತು, ಕಾಗೆ ಏನಾದರೂ ನಮ್ಮನ್ನು ಮುಟ್ಕೊಂಡೋಯ್ತು, ಕಾಗೆ ಏನಾದರೂ ಇಕ್ತು ಅಂದರೆ ನಾವು 3 ಥರದ ತಣ್ಣಿ ಸ್ನಾನ ಮಾಡ್ಕೊಂಡು ಬಂದು 3 ಥರದ ಎಣ್ಣೆ ದೀಪಕ್ಕೆ ಹಾಕಿ ದೀಪವನ್ನು ಹಚ್ಬಿಟ್ಟು ಹಸುವಿನ ಕಿವಿನಲ್ಲಿ ಭಗವಂತ ಈ ಥರ ಆಗಿದೆ, ಒಳ್ಳೆಯದು ಕೆಟ್ಟದ್ದು ನೀನು ಹೊಟ್ಟೆಗೆ ಹಾಕೊಳ್ಳಪ್ಪ, ಏನೇ ತೊಂದರೆ ಇದ್ದರೂ ಬಂಡೆ ಅಂತಿರೋ ಕಷ್ಟನ ಮಂಜಿನಂತೆ ಕರಗಿಸು ಭಗವಂತ ಅಂದ್ಬಿಟ್ಟು ಆ ಹಸುವಿನ ಕಿವಿನಲ್ಲಿ, ಅಂದರೆ ಬಸವ ಅಂತ ಹೇಳ್ತೀವಿ, ಗೂಳಿ ಅಂತ ಏನು ಹೇಳ್ತೀವಿ, ಆ ಕಿವಿನಲ್ಲಿ ಹೇಳ್ತಾ ಇದ್ವಿ. ಈಗ ಸಿಟಿಗಳಲ್ಲೆಲ್ಲ ಸಿಗಲ್ಲ ಅಲ್ವಾ, ದೇವ್ರ ಮುಂದೆ ಹೇಳಿ ಹಾಗೆ ಚಿಲ್ಕವನ್ನು ಅಳ್ಳಾಡಿಸ್ಬೇಕಾಗತ್ತೆ. ಮನೇಲಿರೋ ಚಿಲ್ಕವನ್ನು ಅಳ್ಳಾಡಿಸಿ ಹೇಳಿದ್ರೆ ತುಂಬ ಒಳ್ಳೆಯದು. ಹಾಗೆಯೇ ನಿಮಗೇನಾದರೂ ಅಕಸ್ಮಾತ್ ಕಾಗೆ ಪದೇ ಬಂದು ಮುಟ್ಕೊಂಡು ಹೋಗ್ತಾ ಇದೆ ಅಂತಂದರೆ ಖಂಡಿತ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಕಾಕರಾಜ ನನ್ನ ಹತ್ರ ಬರಬೇಡ, ತಪ್ಪೋ ನೆಪ್ಪೋ ನನಗೆ ಗೊತ್ತಿಲ್ಲ, ದಯವಿಟ್ಟು ನಾನೇನಾರು ತಪ್ಪು ಮಾಡಿದರೆ ಕ್ಷಮಿಸು, ನೀನು ಹೊಟ್ಟೆಗೆ ಹಾಕೊಂಡು ಹೋಗು ಅಂತಂದ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ನೀವು ಧ್ಯಾನ ಮಾಡಿ. ಖಂಡಿತ ನಿಮ್ಗೆ ಅವರಿಂದ ನಿಮಗೆ ತೊಂದರೆ ಆಗೋದೇ ಇಲ್ಲ ಅಂತಲೇ ಹೇಳ್ತೀನಿ. ಅವ್ರು ಬಂದು ನಿಮಗೆ ತೊಂದರೆ ಕೊಡೋದೇ ಇಲ್ಲ. ಯಾಕೆಂದರೆ ಈ ಅನುಭವ ನನಗಾಗಿರೋದ್ರಿಂದ ನಿಮಗೆ ಹೇಳಿದ್ದೀನಿ. ಪ್ರಕೃತಿ ಮಾತಾಡುತ್ತೆ ಅಂತ ಯಾವಾಗಲೂ ಹೇಳ್ತಿರ್ತೀನಲ್ವ, ಅದಕ್ಕೆ ಹೇಳೋದು. ಆಯ್ತಲ್ವ. ಹಾಗೆಯೇ ಸ್ನೇಹಿತರೆ, ಪದೇ ನಮಗೆ ಬಲಹುಬ್ಬು ಬಡ್ಕೊಳ್ತಾ ಇದೆ, ಬಲಗಣ್ಣು ಬಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಕೆಲವರಿಗೆ ಎಡಗಣ್ಣು ಬಡ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಇನ್ನೂ ಕೆಲವರು, ಈಗ ಮೊದಲಿದ್ದೇನು ಗೊತ್ತಾ, ಬಲಕ್ಕೆ ಗಂಡಿಗೆ ಕಣ್ಣು ಬಡ್ಕೊಂಡ್ರೆ ಅಥವಾ ಉಬ್ಬು ಹೊಡ್ಕೊಂಡ್ರೆ ಒಳ್ಳೇದಾಗುತ್ತೆ, ಅಕಸ್ಮಾತ್ ಗಂಡು ಮಕ್ಳಿಗೆ ಎಡಕ್ಕೆ ಹೊಡ್ಕೊಂಡ್ರೆ ಕೆಟ್ಟದಾಗುತ್ತೆ ಅನ್ನೋರು. ಹೆಣ್ಮಕ್ಳಿಗೆ ಎಡಕ್ಕೆ ಹೊಡ್ಕೋಬೇಕು, ಒಳ್ಳೇದು ಅಂತ ಹೇಳ್ತಿದ್ರು. ಆಯ್ತಲ್ವಾ. ಈಗ ಹಾಗಲ್ಲ, ಒಂದು ಒಳ್ಳೇದು ಅಂತ ಏನಿದೆ, ಕೆಲವ್ರಿಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಇರುತ್ತೆ, ಅದು ರಾಶಿ ಅನುಸಾರವಾಗೂ ಸಹ ಹೋಗುತ್ತೆ. ಕೆಲವರಿಗೆ ಬಲ್ಲಗಡೆ ಕಣ್ಣು ಹೊಡ್ಕೊಂಡ್ರೆ ಒಳ್ಳೇದಾಗುತ್ತೆ, ಇನ್ನು ಕೆಲವರಿಗೆ ಎಡದಗಡೆ ಕಣ್ಣು ಹೊಡ್ಕೊಂಡ್ರೆ ಒಳ್ಳೇದಾಗುತ್ತೆ. ಅದು ನಿಮಗೆ ಗೊತ್ತಿರುತ್ತೆ ಯಾವ ಕಡೆ ಕಣ್ಣು ಉಬ್ಬು ಹೊಡ್ಕೊಂಡ್ರೆ ಕೆಟ್ಟದ್ದು ಒಳ್ಳೇದು ಅಂತ. ನಿಮ್ಗೇನಾದರೂ ಒಂದು ಅಪಶಕುನ ಅಂತ ನಿಮ್ಗೇನಾದ್ರು ಕಣ್ಣು ಬಂತು ಅಂದರೆ, ನಿಮ್ಮ ಗಾಲಿನ ಹೆಬ್ಬೆರಳಿಗೆ ನಿಮ್ಮ ನಾಲಿಗೆಯಿಂದ ಒಂದು ಚೂರು ಉಗುಳನ್ನು ಸವರಿ ನಿಮ್ಮ ಕಣ್ಣಿನ ಉಬ್ಬು ಮತ್ತು ಕಣ್ಣು ಸೇರಿ ಹಾಗೆ ಟಚ್ ಮಾಡಿ 3 ಸರಿ ದೃಷ್ಟಿ ತೆಗೀರಿ. ನಿಮ್ಮ ಕಾಲಿಂದನೇ ನಿಮ್ಮ ಕಣ್ಣು ಉಬ್ಬು ಮತ್ತು ನಿಮ್ಮ ಕಣ್ಣಿಗೆ ದೃಷ್ಟಿ ತೆಗೀರಿ, ಖಂಡಿತ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ.
ಏನು ಇನ್ನೂ ಮೂಢನಂಬಿಕೆಯಲ್ಲೇ ಇದ್ದೀರಾ ಅಂತ ಅನ್ಕೋಬೇಡಿ. ಖಂಡಿತವಾಗ್ಲೂ ಮೂಢನಂಬಿಕೆ ಅಲ್ಲ, ಇದು ನಿಜವಾಗ್ಲೂ ಸತ್ಯ ಸತ್ಯ ಸತ್ಯ. ಹಾಗೆಯೇ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಹೊಸ ಹೊಸ ರೀತಿಯಾದ ಪೂಜೆಗಳನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನಮ್ಮ ಮನೆಗಳಲ್ಲಿ ಕೆಲವ್ರ ಮನೆಯಲ್ಲಿ ಕಳಸವನ್ನು ಇಟ್ಟರೂ ಸಹ ಕಳಸಕ್ಕೆ ನೀರನ್ನು ಹಾಕುವಂಥ ಅಭ್ಯಾಸ ಇರೋದಿಲ್ಲ. ನವಧಾನ್ಯಗಳನ್ನು ತುಂಬ್ತಾರೆ, ಡ್ರೈ ಫ್ರೂಟ್ಸ್ಗಳನ್ನು ತುಂಬಿ ಪೂಜೆನ ಮಾಡ್ತಾರೆ. ಇನ್ನೂ ಕೆಲವರು ಮನೆಗಳಲ್ಲಿ ಗೃಹ ಪ್ರವೇಶ, ಮದುವೆಗಳಾಗಿರುತ್ತೆ, 3 ಕಳಸವನ್ನು ಹೂಡಬಾರ್ದು ಅಂತ ಸಹ ಅವರು ಸಹ ಅದೇ ಥರನೇ ಮಾಡ್ತಾರೆ. ಇನ್ನೂ ಕೆಲವರು ಮನೆಗಳಲ್ಲಿ ಕಳಸಕ್ಕೆ ಸೀರೆಯನ್ನು ಉಡಿಸುವಂಥ ಪದ್ಧತಿ ಇರುವುದಿಲ್ಲ. ಕಳಸ ಎಲ್ಲ ಕೂರಿಸ್ತಾರೆ, ಸೀರೆಯನ್ನು ಉಡಿಸೋ ಪದ್ಧತಿ ಇರೋದಿಲ್ಲ. ಸೀರೆಯನ್ನು ಪಕ್ಕಕ್ಕಿಟ್ಟು, ಬಳೆಯನ್ನು ಪಕ್ಕಕ್ಕಿಟ್ಟು ಪೂಜೆ ಮಾಡ್ತಾರೆ. ಬೇರೆ ಯಾರೋ ಮಾಡ್ತಾ ಇದ್ದಾರೆ ಅಂತ ಹೊಸದಾಗಿ ಪೂಜೆಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಭಿನ್ನಗಳಾಗುತ್ತೆ. ಕಳಸ ಸ್ವಲ್ಪ ವಾರೆ ಆದಂಗೆ ಆಗ್ಬೋದು, ಕೆಳಗಡೆ ಬಿದ್ದೋಗ್ಬೋದು, ಅಥವಾ ಕಳಸಕ್ಕೆ ಏನೇನೋ ನೀವು ಅಣಿ ಮಾಡಿರ್ತೇವೋ ಅದರಲ್ಲಿ ಏನಾದರೂ ಒಂದು ಅಪಶಕುನವಾಗಿ ಕಾಣಿಸ್ಕೋಬೋದು, ಬೆಂಕಿ ತಾಕ್ಬೋದು, ಪೂಜೆ ಮಾಡಬೇಕಾದ್ರೆ ಕೆಲವೊಂದು ಅಪಶಕುನಗಳು ನಡೀಬೋದು, ಈ ಥರ ಆಗುತ್ತೆ. ಹೊಸದಾಗಿ ಏನು ಮಾಡಬೇಡಿ. ಮಾಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತ ಯಾರನ್ನಾದರೂ ಕೇಳಿಕೊಂಡು ನಿಮ್ಮ ಮನೆಯಲ್ಲಿರೋ ಹಿರಿಯವ್ರನ್ನೋ, ಪುರೋಹಿತರನ್ನೋ, ಅಥವಾ ನಿಮ್ಮ ಮನೆ ದೇವ್ರ ಪರ್ಮಿಷನ್ ತೊಗೊಂಡು ಖಂಡಿತವಾಗ್ಲೂ ಪೂಜೆನ ಶುರು ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಇಂತಿಂಥದ್ದೇ ಅಂತ ನಿಯಮಗಳಿರುತ್ತೆ, ಹಾಗೆ ಅದನ್ನು ಪಾಲಿಸ್ಬೇಕು. ಒಂದು ಪಕ್ಷ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರದಲ್ಲಿದೆ, ನಾನು ಡೇಟ್ ಆಗಿದ್ದೀನಿ ಅಂತ ಅನ್ನೋದಾದರೆ ನಮ್ಮದು ಬ್ಲೀಡಿಂಗ್ ನಿಲ್ಲೋ ತನಕನೂ ದಯವಿಟ್ಟು ಯಾರೂ ವರಮಹಾಲಕ್ಷ್ಮಿ ಹಬ್ಬನ ಮಾಡಲಿಕ್ಕೇ ಹೋಗಬೇಡಿ. ನೀವು ವರಮಹಾಲಕ್ಷ್ಮಿ ಮುಗಿದೋಯ್ತಪ್ಪ ನಾನು ಹೇಗೆ ಮಾಡೋದು ಅನ್ನೋದಾದರೆ, ಕೆಲವರು ದೀಪಾವಳಿಯಲ್ಲಿ ವರಮಹಾಲಕ್ಷ್ಮಿ ಮಾಡ್ತಾರೆ, ಇನ್ನು ಕೆಲವರು ನೆಕ್ಸ್ಟ್ ಶುಕ್ರವಾರ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆ. ಈ ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಅಂತಂದರೆ ನೆಕ್ಸ್ಟ್ ಶುಕ್ರವಾರ ಹಬ್ಬ ಮಾಡ್ತಾರೆ. ಈ ರೀತಿಯ ಪೂಜೆನ ಪುನಸ್ಕಾರ ಮಾಡೋದು. ಸ್ನೇಹಿತರೆ, ನನಗೆ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.